ನಮಸ್ಕಾರ ಎಲ್ರಿಗೂ. ಸ್ವಾತಂತ್ರ್ಯೋತ್ಸವ ಬಂದಿದೆ. ಸೊ ಹಾಗಾಗಿ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಿಮ್ಮ ಭಾಷಣಗಳ ಮಧ್ಯೆ ಅಥವಾ ನಿಮ್ಮ ವಿಚಾರವನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯೋತ್ಸವದ ಕುರಿತಾಗಿ ಒಂದು ಅದ್ಭುತವಾದ ಕವನದ ವಾಚನವನ್ನು ಮಾಡಿದರೆ ಬಹಳ ಅದ್ಭುತವಾಗಿ ಕಾಣ್ತದೆ. ಸೊ ಅದರ ಬಗ್ಗೆ ಇವತ್ತು ನೋಡ್ತಾ ಬರೋಣ. ಸ್ವಾತಂತ್ರ್ಯ ದಿನಾಚರಣೆಯ ಕವನಗಳು ಅಂತ ನೋಡ್ತಾ ಬರೋಣ. ಸ್ವಾತಂತ್ರ್ಯವೆಂದರೆ ಕೇವಲ ಒಂದು ದಿನವಲ್ಲ, ಸಾವಿರಾರು ತ್ಯಾಗಗಳ ಅಮರ ನೆನಪು. ಸ್ವಾತಂತ್ರ್ಯವೆಂದರೆ ಕೇವಲ ಒಂದು ದಿನವಲ್ಲ, ಸಾವಿರಾರು ತ್ಯಾಗಗಳ ಅಮರ ನೆನಪು. ಸ್ವಾತಂತ್ರ್ಯವೆಂದರೆ ಕೇವಲ ಧ್ವಜವಲ್ಲ, ರಕ್ತದಲ್ಲಿ ಬರೆದ ನಮ್ಮ ಇತಿಹಾಸದ ಗುರುತು. ಸ್ವಾತಂತ್ರ್ಯವೆಂದರೆ ಕೇವಲ ಧ್ವಜವಲ್ಲ, ರಕ್ತದಲ್ಲಿ ಬರೆದ ನಮ್ಮ ಇತಿಹಾಸದ ಗುರುತು. ತಾಯ್ನಾಡಿಗಾಗಿ ನಗುನಗುತ್ತಾ ಪ್ರಾಣವನ್ನೇ ಕೊಟ್ಟವರು, ತಾಯ್ನಾಡಿಗಾಗಿ ನಗನಗುತ್ತಾ ಪ್ರಾಣವನ್ನೇ ಕೊಟ್ಟವರು, ನಮ್ಮ ನಾಳೆಗಾಗಿ ತಮ್ಮ ಇಂಧನ್ನೇ ಮರೆತವರು. ಅವರ ತ್ಯಾಗದ ಬೆಲೆಯಿಂದ ಸಿಕ್ಕ ಈ ಸ್ವಾತಂತ್ರ್ಯ, ಅವರ ತ್ಯಾಗದ ಬೆಲೆಯಿಂದ ಸಿಕ್ಕ ಈ ಸ್ವಾತಂತ್ರ್ಯ ಭಾರತದ ಮಣ್ಣಿನ ಪ್ರತಿಯೊಂದು ಕಣದಲ್ಲೂ ಜೀವಂತವಾಗಿದೆ. ಭಾರತದ ಮಣ್ಣಿನ ಪ್ರತಿಯೊಂದು ಕಣದಲ್ಲೂ ಜೀವಂತವಾಗಿದೆ. ಬಂದೂಕಿನ ಗುಂಡಿಗೆ ಎದೆ ಕೊಟ್ಟ ಧೀರರು, ಸೆರೆಮನೆಯ ಕತ್ತಲಲ್ಲೂ ಕನಸು ಕಂಡ ವೀರರು. ಬಂದೂಕಿನ ಗುಂಡಿಗೆ ಎದೆ ಕೊಟ್ಟ ಧೀರರು, ಸೆರೆಮನೆಯ ಕತ್ತಲಲ್ಲೂ ಕನಸು ಕಂಡ ವೀರರು. ಒಂದೇ ಮಾತರಂ ಎಂದು ಗರ್ಜಿಸಿದ ಕಂಠಗಳು, ಒಂದೇ ಮಾತರಂ ಎಂದು ಗರ್ಜಿಸಿದ ಕಂಠಗಳು ಇಂದು ನಮ್ಮ ಸ್ವಾತಂತ್ರ್ಯದ ಉಸಿರಾಗಿವೆ, ಇಂದು ನಮ್ಮ ಸ್ವಾತಂತ್ರ್ಯದ ಉಸಿರಾಗಿವೆ. ಆ ತ್ಯಾಗವನ್ನು ಮರೆಯದಿರೋಣ, ಆ ಕನಸನ್ನು ಕೊಲ್ಲದಿರೋಣ. ಆ ತ್ಯಾಗವನ್ನು ಮರೆಯದಿರೋಣ, ಆ ಕನಸನ್ನು ಕೊಲ್ಲದಿರೋಣ. ಭಾರತದ ಹೆಸರನ್ನು ಎತ್ತಿ ಹಿಡಿಯೋಣ, ಭಾರತದ ಹೆಸರನ್ನು ಎತ್ತಿ ಹಿಡಿಯೋಣ. ನಮ್ಮ ದೇಶವನ್ನು ಪ್ರೀತಿಸಿ ಬದುಕೋಣ, ನಮ್ಮ ದೇಶವನ್ನು ಪ್ರೀತಿಸಿ ಬದುಕೋಣ. ಭಾರತ ನಮ್ಮ ಹೆಮ್ಮೆ, ಭಾರತ ನಮ್ಮ ಉಸಿರು, ಭಾರತ ನಮ್ಮ ತಾಯಿ, ಭಾರತವೇ ನಮ್ಮ ಜೀವ. ಭಾರತ ನಮ್ಮ ಹೆಮ್ಮೆ, ಭಾರತವು ನಮ್ಮ ಉಸಿರು, ಭಾರತ ನಮ್ಮ ತಾಯಿ, ಭಾರತವೇ ನಮ್ಮ ಜೀವ. ಜೈ ಹಿಂದ್. ಹೀಗೆ ನೀವು ಭಾಷಣವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಪದಪುಂಜಗಳನ್ನು ಬಳಸಿದ್ರೆ ನಿಮ್ಮ ಒಂದು ಭಾಷಣ ಏನಾಗುತ್ತೆ, ಒಂದು ಅದ್ಭುತವಾದಂತಹ ಭಾಷಣ ಆಗೋದರಲ್ಲಿ ಯಾವುದೇ ರೀತಿಯಾದ ಡೌಟ್ ಇಲ್ಲ. ನೀವು ಯಾವುದೇ ಭಾಷಣವನ್ನು ಮಾಡಬೇಕಂದ್ರೆ ಭಾಷಣದ ಮಧ್ಯದಲ್ಲಿ ಏನಾದರೂ ಈ ರೀತಿಯಾದಂತಹ ಮಾತುಗಳನ್ನು ಆಡಿದಾಗ ಸಹಜವಾಗಿ ನಿಮ್ಮ ಒಂದು ಭಾಷಣ ಏನಾಗುತ್ತೆ, ದಿ ಬೆಸ್ಟ್ ಭಾಷಣ ಆಗೋದರಲ್ಲಿ ಎರಡು ಮಾತಿಲ್ಲ. ಧನ್ಯವಾದಗಳು.